Hi everyone, welcome to Soulful Smita Creative and Cooking Channel. ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತು ನನ್ನ ಕುಟುಂಬದವರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಾನಿವತ್ತು ಒಂದು ಕ್ವಿಕ್ಕಾಗಿ ಮಾಡುವಂತಹ ಒಂದು ಸ್ವೀಟ್ ಡಿಶ್ನ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಬೇಕಾಗುವಂಥದ್ದು ಮೇಯ್ನಾಗಿ ಕೇವಲ ಮೂರು ಪದಾರ್ಥಗಳು. ಅದಕ್ಕೂ ಹೇಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಸ್ವೀಟ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಿದೆ ಸ್ವೀಟು. ಇದು ಮಾಡಿ ಆದಮೇಲೆ ಫುಲ್ಲು ಜೆಲ್ಲಿ ಥರನೇ ಅನ್ನಿಸ್ತಾ ಇದೆ, ಫೀಲ್ ಬರ್ತಾ ಇದೆ. ನೀವು ಮಾಡಿ ಟ್ರೈ ಮಾಡಿ ಏನು ಹೆಸರು ಕೊಡ್ತೀರಾ ಅಂತ ನನಗೆ ಹೇಳಿ. ಕ್ವಿಕ್ಕಾಗಿ ಮನೇಲಿ ಯಾರಾದರೂ ಏನಾದರೂ ತಿನ್ನಬೇಕು ಅನ್ನಿಸ್ದವಾಗ ಮಕ್ಕಳೇನಾದರೂ ಪ್ರೀತಿಯಿಂದ ಮಾಡಿಕೊಡಿ, ನನಗೆ ಏನಾದರೂ ಸ್ಪೆಷಲಾಗಿ ಮಾಡಿಕೊಡಿ ಅಂತ ಹೇಳಿದಾಗ ಈ ಥರದ ಮಾಡಿಕೊಟ್ರೆ ಅವರು ಕೂಡ ಖುಷಿಯಾಗಿ ತಿಂತಾರೆ. ತುಂಬ ಚೆನ್ನಾಗಿದೆ. ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದರೆ ಲೇಟ್ ಮಾಡೋದು ಬೇಡ, ಹೇಗೆ ಮಾಡ್ಕೊಳ್ಳೋದು, ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಈ ಸ್ವೀಟ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಹಾಲು, ಕಾರ್ನ್ಫ್ಲೋರ್, ಕೊಬ್ಬರಿ, ಸಕ್ಕರೆ, ಮೊಟ್ಟೆ ಇಷ್ಟು ಮಾತ್ರ ಸಾಕಾಗತ್ತೆ. ಒಂದು ಬೌಲ್ನಲ್ಲಿ 3 ಮೊಟ್ಟೆ, 50 ಗ್ರಾಮ್ ಕಾರ್ನ್ಫ್ಲೋರ್, 1 ಚಿಟಿಕೆ ಉಪ್ಪು, ರುಚಿಗೆ ತಕ್ಕಷ್ಟು ಸಕ್ಕರೆ, ನಮಗೆ ಸಕ್ಕರೆ ಎಷ್ಟು ಬೇಕಾ ನೋಡಿಕೊಂಡು ನಾವು ಹಾಕ್ಕೊಳ್ಬಹುದು. 1/4 ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಹಾಲನ್ನು ಕಾಯಿಸಿ ಆದರೂ ಹಾಕ್ಕೊಳ್ಬೋದು, ಹಸಿ ಹಾಲಾದ್ರೂ ಹಾಕ್ಕೊಳ್ಬಹುದು. ಫ್ಲೇವರ್ಗೋಸ್ಕರ 1 ಟೀ ಸ್ಪೂನ್ ಪೈನಾಪಲ್ ಫ್ಲೇವರ್ನ ಯೂಸ್ ಮಾಡಿದ್ದೀನಿ. ಪೈನಾಪಲ್ ಫ್ಲೇವರ್ ದೊಡ್ಡ ಗ್ರಾಸರಿ ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇವೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಹದವಾಗಿ, ಒಂದು ಚೂರು ಕೂಡ ಗಂಟು ಇಲ್ಲದ ಹಾಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟೇನಾದರೂ ಇತ್ತು ಅಂದರೆ ಸ್ವೀಟ್ ನಿಮಗೆ ಚೆನ್ನಾಗಿ ಬರೋದಿಲ್ಲ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರೋದಿಲ್ಲ, ಗಂಟಾಗುತ್ತೆ. ಒಂದು ಪ್ಯಾನ್ಗೆ ಈ ಮಿಶ್ರಣನ ಹಾಕ್ಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. 5 to 7 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಅಷ್ಟರಲ್ಲೇ ಈ ಮಿಶ್ರಣ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆಗೋವರೆಗೂ ನೀವು ಕೈ ಬಿಡ್ದ ಹಾಗೆ ತಿರುಗಿಸ್ಕೊಳ್ತಾನೆ ಇರಬೇಕು, ಗಂಟಿಲ್ದ ಹಾಗೆ ತಿರುಗಿಸ್ಕೋಬೇಕು. ಈ ಹದಕ್ಕೆ ಬಂದ ನಂತರ ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತಟ್ಟೆಗೆ ಒಂದು ಚೂರು ತುಪ್ಪ ಅಥವಾ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ತಟ್ಟೆಗೆ ಚೂರು ತುಪ್ಪ ಸವರ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಈ ರೀತಿ ರೆಡಿ ಆದಮೇಲೆ ಅರ್ಧ ಗಂಟೆ ಫ್ರಿಡ್ಜ್ನಲ್ಲಿ ಇಟ್ಬಿಡಿ. ಈ ಸ್ವೀಟ್ ನಮಗೆ ಸ್ವಲ್ಪ ಕೋಲ್ಡ್ ಇದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ರೆಡಿಯಾಗಿರೋ ಜೆಲ್ಲಿ ಸ್ವೀಟ್ ಅರ್ಧ ಗಂಟೆ ಫ್ರಿಡ್ಜ್ನಲ್ಲಿ ರೆಸ್ಟ್ ಮಾಡಲಿ. ಅಷ್ಟರಲ್ಲಿ ನಾವು ಕೊಬ್ಬರಿ ತುರಿನ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಪೀಸ್ ಕೊಬ್ಬರಿನ ನಾನು ಸಿಪ್ಪೆ ತೆಗೆದು ತುರ್ಕೊಂಡಿದ್ದೀನಿ. ಆ ತುರಿದಿರೋ ತರಿ ಸ್ವಲ್ಪ ದಪ್ಪ ಇದೆ. ನಮಗೆ ಈ ಸ್ವೀಟ್ಗೆ ಈ ಕೊಬ್ಬರಿ ತುರಿ ಇನ್ನೂ ಸಣ್ಣದಾಗಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಈ ತುರಿದಿರೋ ಕೊಬ್ಬರಿ ತುರಿನ ಒಂದ್ಸರಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸಣ್ಣದಾಗಿ ಪೌಡ್ರು ಬೇಕು ನಮಗೆ, ಅದಕ್ಕೋಸ್ಕರ ಗ್ರೈಂಡ್ ಮಾಡಬೇಕಾದ್ರೆ ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು. ನೋಡಿ ಪೌಡ್ರ್ ಎಷ್ಟು ಚೆನ್ನಾಗಿ ಬಂದಿದೆ, ಸಣ್ಣ ಪುಡಿ ಥರ ಬಂದಿದೆ. ಫ್ರಿಡ್ಜ್ನಲ್ಲಿರೋ ಸ್ವೀಟನ್ನ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಥರ ಶೇಪ್ ಬೇಕಾಗುತ್ತೋ ಆ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಆಗೋದಿಲ್ಲ. ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಕಟ್ ಮಾಡೋದಕ್ಕೆ ಬರ್ತಾ ಇದೆ ಅಂತ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಕೇವಲ 20 ನಿಮಿಷಗಳಲ್ಲಿ ಈ ಸ್ವೀಟ್ನ ರೆಡಿ ಮಾಡ್ಕೊಳ್ಬಹುದು. ಎಲ್ಲರೂ ಕೂಡ ಆರಾಮಾಗಿ ಖುಷಿಯಾಗಿ ತಿನ್ನಬಹುದು. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ, ಯಾಕೆ ಅಂದರೆ ಇದು ಸೇಮ್ ಜೆಲ್ಲಿ ಥರನೇ ಬಂದಿರುತ್ತೆ. ಅದಕ್ಕೋಸ್ಕರ ಅವರಂತೂ ತುಂಬ ಖುಷಿಯಾಗಿ ತಿಂತಾರೆ. ಸಾಮಾನ್ಯವಾಗಿ ನಮ್ಮ ಜೊತೆ ಮಕ್ಕಳನ್ನು ನಾವು ಶಾಪಿಂಗು, ಹೊರಗಡೆ ಅಂಗಡಿಗೆಲ್ಲಾದರೂ ಕರ್ಕೊಂಡು ಹೋದಾಗ ಅವರು ಒಂದಷ್ಟು ತಿಂಡಿಗಳ ಜೊತೆಗೆ ಜೆಲ್ಲಿ ಆಗಿರೋ ತಿಂಡಿಗಳನ್ನು ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ನಾವು ಅದನ್ನು ಕೊಡಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಮನೇಲಿ ಈ ಥರ ಏನಾದರೂ ಯೂನಿಕ್ಕಾಗಿ ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ ಅನ್ನೋದು ನನ್ನ ಅಭಿಪ್ರಾಯ.
ಓಕೆ, ನಾವೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ವೀಟ್ ಪೀಸ್ಗಳನ್ನು ಮೊದಲು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ತುರಿಗೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಫ್ಟ್ ಆಗಿರೋ ಜೆಲ್ಲಿ ಸ್ವೀಟ್ ರೆಡಿಯಾಗಿದೆ. ಒಮ್ಮೊಮ್ಮೆ ನಾವು ಮನೆಯಲ್ಲಿ ಮಾಡಿಕೊಂಡು ತಿಂತಾ ಇದ್ವಿ, ಆದರೆ ಯಾವತ್ತೂ ಇದಕ್ಕೆ ನೇಮ್ ಇಟ್ಟಿರಲಿಲ್ಲ ನಾನು. ನನ್ನ ಫ್ರೆಂಡ್ ಅನುಶ್ರೀ ಈ ಸ್ವೀಟ್ನ ಟೇಸ್ಟ್ ಮಾಡಿ ಸ್ವೀಟ್ ಹೇಗೆ ಮಾಡ್ತಾರೆ, ಯಾವುದರಿಂದ ಮಾಡಿದ್ರಿ ಅಂತ ತಿಳ್ಕೊಂಡು ಈ ಸ್ವೀಟ್ಗೆ ನಾಮಕರಣ ಮಾಡಿದ್ದಾರೆ. ಆ ನೇಮ್ ಏನು ಗೊತ್ತಾ? ಸಾಫ್ಟ್ ಆಗಿರೋ ಮಿಲ್ಕಿ ಜೆಲ್ಲಿ ಸ್ನೋ. ಹೇಗಿದೆ? ಈ ಸ್ವೀಟ್ನ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಈಸಿ ಆಗಿದೆ. ಸ್ವೀಟ್ ಮಾಡಿದ ನಂತರ ನೀವೇನು ಹೆಸರು ಇಟ್ಟಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸ್ವೀಟನ್ನ ನಾನು ಹೀಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಜೋಡಿಸ್ಕೊಳ್ಳುವಾಗ ನೀವು ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೇಮ್ ನಿಮಗೆ ಬೇಕರಿಯಲ್ಲಿ ಸಿಗುವಂತಹ ಸ್ವೀಟ್ ಥರನೇ ಟೆಕ್ಸ್ಚರ್ ಬಂದಿದೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ನಮ್ಮ ಮಿಂಚು ಸೌತೆಕಾಯಿ ಜೊತೆಯಲ್ಲಿ ನನಗಿನ್ನೂ ಸ್ವೀಟ್ ಕೊಟ್ಟಿಲ್ವಲ್ಲ ಅಂತ ಕಾಯ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹ್ಯಾವ್ ಯು ಗ್ರೇಟ್ ಡೇ. ಥ್ಯಾಂಕ್ ಯು. ಬಾಯ್.